ಆತ್ಮೀಯ ಸ್ನೇಹಿತರೆ, ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ. ಈಗ ಬೇಸಿಗೆ ಶುರುವಾಗಿದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಬಿಸಿಲು. ಅದರಲ್ಲೂ ನಮ್ಮ ಚಿತ್ರದುರ್ಗ ಕೇಳಬೇಕಾ, ಸಿಕ್ಕಾಪಟ್ಟೆ ಬಿಸಿಲು. ಅದರ ಬೇರೆ ಈ ವರ್ಷ ಸಂಪೂರ್ಣ ಮಳೆ ಕೈ ಕೊಟ್ಟೋಯ್ತು. ಹಾಗಾಗಿ ಈ ಸರಿ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಒಣಗೋಗಿದ್ದಾವೆ. ಜಾನುವಾರುಗಳಿಗೆ ಹಾಗೂ ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀರಿಂದು ಅಭಾವ ಭಾಳ ಸಂಕಷ್ಟ ತಂದಿಟ್ಟಿದೆ ಈ ವರ್ಷ. ಬೇಸಿಗೆಯಲ್ಲಿ ಯಾರೇ ಬರಲಿ ನಾನು ಚಾರಣ ಕರ್ಕೊಂಡು ಹೋಗಲ್ಲ. ಆದರೂ ನನಗೆ ತುಂಬ ಆತ್ಮೀಯರು ಬಂದಿದ್ದರು ಬಿಜಾಪುರದಿಂದ. ಅದಕ್ಕೋಸ್ಕರ ನಾನು ಇಲ್ಲ ಅನ್ನಲಾರದೆ ಈ ಕಾಳೆಬತ್ತೇರಿ ಕರ್ಕೊಂಡಿದ್ದೆ. ಉರಿ ಬಿಸಿಲು ತಡೆಯೋಕ್ಕಾಗ್ತಿದ್ದಿಲ್ಲ. ಅಷ್ಟೊಂದು ಉರಿ ಬಿಸಿಲಾಗೆ ಚಾರಣ ಕರ್ಕೊಂಡೋಗಿದ್ದೆ. ಬಂದವರೆಲ್ಲ ಭಾಳ ಸುಸ್ತಾಗೋಗ್ಬಿಟ್ರು, ಯಾಕಂದರೆ ಅಷ್ಟು ಉರಿ ಬಿಸಿಲು. ಇವತ್ತು ನಾವು ಚಿತ್ರದುರ್ಗದ ಕೋಟೆಯನ್ನು ನೋಡಲಿಕ್ಕೆ ಅಂತ ಬಂದಿದ್ದೀವಿ. ನಾವು ಇಲ್ಲಿಂದ ಬಂದಿರತಕ್ಕಂಥವ್ರು ಹಲವಾರು ಜನಗಳಿದ್ದೀವಿ ನಾವಿಲ್ಲಿ. ಕೆಲವರು ಬೆಂಗಳೂರಿನಿಂದ ಬಂದಿದ್ದಾರೆ, ಕೆಲವರು ಶಿವಮೊಗ್ಗದಿಂದ ಬಂದಿದ್ದಾರೆ, ಇನ್ನೂ ಕೆಲವರು ಇಲ್ಲೇ ಲೋಕಲವರು, ಚಿತ್ರದುರ್ಗದವರು, ನಮ್ಮ ಸ್ನೇಹಿತರು, ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ ಕೂಡ ನಾವಿಲ್ಲಿ ಬಂದಿದ್ದೀವಿ. ಇವತ್ತು ನಾವು ಚಿತ್ರದುರ್ಗದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಳಸ್ತಿನ ಕೋಟೆ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ಎಲ್ಲರೂ ನೋಡಿದ್ದೀವಿ. ಆದರೆ ಇವತ್ತು ನಾವು ಬಂದಿರತಕ್ಕಂಥದ್ದು ತಾಣ ಏನಿದೆ ಅತ್ಯಂತ ವಿಶೇಷವಾಗಿದೆ. ಇದು ಯಾವ ರೀತಿ ಇರುತ್ತೆ ಅಂದರೆ, ಇದ್ರ ಕಹಳೆ ಬತ್ತೇರಿ ಅಂತ ಹೇಳ್ಬಿಟ್ಟು ನಾವು ಕೋಟೆಯಿಂದ ಹಿಂಭಾಗದಲ್ಲಿ ಇರ್ತಕ್ಕಂಥ ಇದು ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಐತಿಹಾಸಿಕ ತಾಣ. ಈ ತಾಣದಿಂದ ನಾವು ಚಿತ್ರದುರ್ಗದ ಹಲವಾರು ಕೋಟೆನ ಭಾಗಗಳನ್ನು ನೋಡ್ಬೋದು. ಅರಮನೆ ಭಾಗ ಏನು ಪಾಳು ಬಿದ್ದಿದೆಯಾ ಅದನ್ನು ಈ ಕಡೆ ನಾವು ನೋಡ್ಬೋದು. ಆಮೇಲೆ ಗೋಪಾಲ ಸ್ವಾಮಿ ಹೊಂಡ ಹಿಂಭಾಗದಿಂದ ನೋಡ್ಬೋದು, ದೇವಸ್ಥಾನ ನೋಡ್ಬೋದು. ಆಮೇಲೆ ಸುತ್ತಮುತ್ತ ಇರ್ತಕ್ಕಂಥ ಏನು ಪರಿಸರ ಇದೆ, ಚಿತ್ರದುರ್ಗ ಕೋಟೆ, ಹಸಿರು ಇರ್ತಕ್ಕಂಥ ಒಂದು ಕಾಡು ಪ್ರದೇಶ ಎಲ್ಲ ತುಂಬ ಚೆನ್ನಾಗಿ ಗೋಚರಿಸ್ತಾ ಇದೆ. ಈ ಒಂದು ಯಶಸ್ಸಿನ ಒಂದು ಏನು ಟ್ರೆಕ್ಕಿಂಗಿಗೆ ಮುಖ್ಯ ಕಾರಣ ಅಂತಂದರೆ ನಮ್ಮ ನಾಗು ಆರ್ಟ್ಸ್ ಇರ್ತಾರೆ ನಾಗರಾಜ್ ಅವರು, ಅವರ ಒಂದು ಏನು ಒಂದು ಮಾರ್ಗದರ್ಶನದಿಂದ, ಅವರ ಒಂದು ರೀತಿಯಿಂದ ನಾವು ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀವಿ. ನಾಗರಾಜ್ ಬಗ್ಗೆ ಹೇಳಬೇಕು ಅಂತಂದರೆ ಹೇಳಲಿಕ್ಕೆ ಸಾಕಷ್ಟು ವಿಚಾರಗಳಿದೆ. ಅವರು ತುಂಬ ಕೆಳಮಟ್ಟದಿಂದ ಬಂದಿರತಕ್ಕಂಥ ಅತ್ಯಂತ ಕಷ್ಟಜೀವಿಯವರು. ಅವರಲ್ಲಿ ಮೂಲವಾಗಿ ಇರ್ತಕ್ಕಂಥದ್ದು ಕಲೆ. ಆ ಕಲೆಯ ಆಧಾರದ ಮೇಲೆ ಅವರು ಇವತ್ತಿನ ದಿವಸ ಪೇಂಟಿಂಗ್ನಲ್ಲಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಪೇಂಟಿಂಗು, ಫೋಟೋಗ್ರಫೀಸ್ ಇರ್ಬೋದು, ಹಲವಾರು ರೀತಿಯಲ್ಲಿ ಚಿತ್ರದುರ್ಗದ ಒಂದು ಹೆಮ್ಮೆಯ ಆಸ್ತಿ ಅಂತಲೇ ಹೇಳ್ಕೊಬೋದು ಅವ್ರನ್ನ ನಾವು. ಈ ಥರ ಒಬ್ಬ ವ್ಯಕ್ತಿ ನಮಗೆ ಚಿತ್ರದುರ್ಗದಲ್ಲಿ ಸಿಗೋದು ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬರೀ ಅವರು ಚಿತ್ರದುರ್ಗ ಮಾತ್ರ ಒಂದೇ ಅಲ್ಲ, ಕರ್ನಾಟಕದ ಎಲ್ಲ ಕಾಡು ಪ್ರದೇಶಗಳನ್ನು ಸುತ್ತಿದ್ದಾರೆ. ಎಲ್ಲ ಕಾಡು ಪ್ರದೇಶಗಳು, ಗುಡ್ಡಗಳನ್ನು ಎಲ್ಲನೂ ಸುತ್ತಿ ನಮಗೆ ಅತ್ಯಂತ ಹೆಮ್ಮೆ ಇರತಕ್ಕಂಥ ಒಬ್ಬ ವ್ಯಕ್ತಿ ನಾಗರಾಜು. ದಯವಿಟ್ಟು ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ನಾಗರಾಜ್ ಬಗ್ಗೆ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಹರಳಿ ಅವರಿಗೊಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಕರ್ನಾಟಕದ ಮತ್ತು ಚಿತ್ರದುರ್ಗದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ, ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿ ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥ ಅತ್ಯಂತ ಹೆಮ್ಮೆಯ ವ್ಯಕ್ತಿ ಅಂತಂದರೆ ನಾಗರಾಜ್ ಅವರು. ಥ್ಯಾಂಕ್ ಯು. ನಾವು ಕಾಳೆಬತ್ತೇರಿ ಎತ್ತಬೇಕಾದ್ರೆ ಇದೊಂದು ಮಾರ್ಗದಲ್ಲಿ ನಾವು ನುಸುಳಿಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಇದೊಂದೇ ದಾರಿ ಕಾಳೆಬತ್ತೇರಿಗೆ ಹೋಗೋ ದಾರಿ ಇರೋದು. ಇನ್ನೊಂದು ಕೋಟೆ ಒಳಗಿಂದ ಬರ್ಬೋದು. ಕೋಟೆ ಒಳಗಿಂದ ಬಂದರೆ ದೂರ ಆಗುತ್ತೆ, ಇದರಿಂದ ಬಂದರೆ ಹತ್ರ ಆಗುತ್ತೆ. ನೋಡ್ಬೋದು ಇಲ್ಲಿ ಚಾರಣ ಮಾಡೋದು ಭಾಳ ಚೆನ್ನಾಗಿ, ಆದರೆ ಬಿಸಿಲಲ್ಲಿ ಮಾಡೋದು ತುಂಬ ಕಷ್ಟ. ಮಳೆಗಾಲದಲ್ಲಿ ಬಂದರೆ ಮಾತ್ರ ಸ್ವರ್ಗನೇ ಸರಿ. ನಮ್ಮ ದುರ್ಗದ ಕೋಟೆ ಒಂಥರ ವಿಚಿತ್ರ ನೋಡಿ. ಯಾಕಂದರೆ ಎಷ್ಟೇ ಆಯಾಸಾಗಲಿ, ಎಷ್ಟೇ ಸುಸ್ತಾಗಲಿ, ಮೇಲ್ಗೆ ಹೋಗ್ತಾ ವ್ಯೂ ಪಾಯಿಂಟ್ಗಳಂತೂ ಸಖತ್ತು ಕಾಣುತ್ತೆ. ನೋಡೋಕ್ಕೊಂಥರ ಆನಂದ ಆಗುತ್ತೆ. ಎಷ್ಟೇ ಆಯಾಸ ಇದ್ದರೂ ಒಂದು ಕ್ಷಣ ಮಾತ್ರದಲ್ಲಿ ಅದೆಲ್ಲ ಮಾಯಾಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಕೋಟೆ. ನೋಡೋಕ್ಕೆ ಒಂದು ಆನಂದ. ಯಾವ ಕಾಲ ಆದರೆ ಏನಂತೆ. ಇಲ್ಲಿಂದ ವ್ಯೂ ಪಾಯಿಂಟ್ಗಳಂತೂ ಅಷ್ಟು ಚೆನ್ನಾಗಿರುತ್ತೆ. ಬಂದವರೆಲ್ಲ ಸೆಲ್ಫಿ ತಗೊತಾರೆ. ಅಂದರೆ ಬೆಟ್ಟ, ಗುಡ್ಡ, ಕಲ್ಲು, ಮುಳ್ಳು ಎಲ್ಲ ದಾಟಿ ಹತ್ತಬೇಕು. ಒಂಥರ ಅಡ್ವೆಂಚರ್ ತುಂಬ ಚೆನ್ನಾಗಿರುತ್ತೆ. ಆದರೆ ಬೇಸಿಗೆ ಆಗೋದ್ರಿಂದ ಒಂದು ಸ್ವಲ್ಪ ಕಷ್ಟ. ಈ ಬಾಗಿಲುಗಂತೂ ಯಾವಾಗಲೂ ತಣ್ಣಗೆ AC ಬಂದಂಗೆ ಬರುತ್ತೆ ಗಾಳಿ. ತುಂಬ ಸೊಗಸಾಗಿರುತ್ತೆ ಈ ಗಾಳಿ. ನಮ್ಮ ಚಾರಣಕ್ಕೆ ಬರೋದಕ್ಕಿಂತ ಮುಂಚೆನೇ ನಾವು ಎಲ್ಲರಿಗೂ ಫಸ್ಟೇ ಹೇಳ್ಬಿಟ್ಟಿರ್ತೀವಿ, ಯಾವುದೇ ಥರ ಪ್ಲಾಸ್ಟಿಕ್ ಆಗಲಿ, ಕವರ್ ಆಗಲಿ ಎಲ್ಲಂದ್ರಲ್ಲಿ ಬಿಸಾಕಂಗಿಲ್ಲ ಅಂತ ಕಡ್ಡಾಯವಾಗಿ ಹೇಳಿರ್ತೀವಿ. ಹಂಗಿದ್ರೆ ಮಾತ್ರ ನಾನು ಚಾರಣಕ್ಕೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ಕರ್ಕೊಂಡು ಹೋಗೋದಿಲ್ಲ. ನೋಡ್ಬೋದು ಸ್ನೇಹಿತರೆ, ಇಲ್ಲಿಂದ ತುಪ್ಪದ ಕೊಳ, ಗೋಪಾಲ ಸ್ವಾಮಿ ಹೊಂಡ, ಆ ಕಡೆ ನಲ್ಲಿಕಾ ಸಿದ್ದಪ್ಪನ ಬೆಟ್ಟ ಅವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾವೆ ಅಂದರೆ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡೋದೇ ಒಂದು ಆನಂದ. ಅಷ್ಟು ಚೆನ್ನಾಗಿರುತ್ತೆ ಕಾಳೆಬತ್ತೇರಿ. ಈ ಮಾರ್ಗದಲ್ಲಿ ನುಸುಳ್ಕೊಂಡು ಮೇಲೆ ಬರೋದೇ ಒಂದು ಆನಂದ. ಯಾಕಂದರೆ ಅಷ್ಟು ಸೊಗಸಾಗಿರುತ್ತೆ ಇದರಲ್ಲಿ ಬರೋದು ದಾರಿ.
ಯಾಕಂದರೆ ಆಗಿನ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿಯಲ್ಲಿ ಕಟ್ಟಿದ ಕೋಟೆ ಅಂದರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನು ಎಷ್ಟು ಶತಮಾನಗಳು ಕಳೆದ್ರೂ ಈ ಕೋಟೆ ಒಂದು ಕಲ್ಲು ದೇಕ್ಲೆ ಅಲ್ಲಾಡೋದಿಲ್ಲ, ಅಷ್ಟು ಗಟ್ಟಿ ಮುಟ್ಟಾಗಿದೆ ಈ ನಮ್ಮ ಚಿತ್ರದುರ್ಗದ ಕೋಟೆ. ತುಂಬ ಸೊಗಸಾಗಿದೆ, ಅಷ್ಟು ಗಟ್ಟಿ ಮುಟ್ಟಿನ ಕೋಟೆ ನಮ್ಮ ಚಿತ್ರದುರ್ಗ. ಇದಕ್ಕಿಂತ ಎತ್ತರಾಗಿರೋ ನಲ್ಲಿಕಾ ಸಿದ್ದಪ್ಪನ ಬೆಟ್ಟದ ಮೇಲೆ ಇದಕ್ಕಿಂತ ಚೆನ್ನಾಗಿ ಕಟ್ಟಿದ್ದಾರೆ ಕೋಟೆ. ಅಲ್ಲೂ ನೀರಿನ ವ್ಯವಸ್ಥೆ ಎಲ್ಲ ಭಾಳ ತುಂಬ ಸೊಗಸಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕಾಳೆಬತ್ತಿರ ಒಳಗೂ ಆಗಿನ ಕಾಲದಲ್ಲಿ ನೀರಿಂದ ಯಾವುದೇ ಆ ಥರ ಅಭಾವ ಬರದಂಗೆ ಇಲ್ಲೂ ನೀರಿಂದ ಪ್ಲಾನ್ ಮಾಡ್ಕೊಂಡು ಅವರು ಇಲ್ಲಿ ದೋಣಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇಲ್ಲಿ ಕೋಟೆ ಕಟ್ಟಿದ್ದಾರೆ. ನಿಜವಾಗ್ಲೂ ನಾವು ನಮ್ಮೂರಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಂಥ ಊರಲ್ಲಿ ನಾವು ಹುಟ್ಟಿದ್ವಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಚಿತ್ರದುರ್ಗದಲ್ಲಿ ಅದೆಷ್ಟೋ ನಿಗೂಢವಾದಂಥ ಸ್ಥಳಗಳು ಸಾಕಷ್ಟಿದ್ದಾವೆ. ಅದನ್ನೆಲ್ಲ ಒಂದು ತೋರಿಸೋ ಸಣ್ಣ ಪ್ರಯತ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.